ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾತಿಗೆ ಫಿಲ್ಟರ್ ಇಲ್ಲ, ಹಿಂದೂ ಮುಂದೆ ಯೋಚನೆ ಮಾಡಲ್ಲ, ಇದ್ದದ್ದು ಇದ್ದ ಹಾಗೆ ಮಾತನಾಡೋದು KN ರಾಜಣ್ಣ ಕೈಯಾಲೆ. ಅಂತ ಮಾತೆ ಅವರ ಮಂತ್ರಿಗಿರಿಗೂ ಕೂಡ ಕುತ್ತು ತಂದಿತ್ತು. ಆದ್ರೀಗ ರಾಜಣ್ಣ ವಿರುದ್ಧ ಕೈಪಾಳ್ಯದಲ್ಲೇ ಕಿಚ್ಚು ಹೊತ್ತಿದೆ. ಬಿಜೆಪಿಗೆ ಸೇರಲು ರಾಜಣ್ಣ ಅರ್ಜಿ ಹಾಕಿದ್ದಾರೆ. ಬಾಲಕೃಷ್ಣ ಬಾಂಬ್. ಬಾಲಕೃಷ್ಣ ಬಿಜೆಪಿಗೆ ಹೋಗಬಹುದು, ಅದೇ ಕ್ರಾಂತಿ ಎಂದ ರಾಜೇಂದ್ರ. ರಾಜಣ್ಣ ಕಾಂಗ್ರೆಸ್ನ ಫೈರ್ ಬ್ರ್ಯಾಂಡ್. ಅಖಾಡದಲ್ಲಿರ್ಲಿ ಇಲ್ಲದೇ ಇರ್ಲಿ, ಕಾಂಗ್ರೆಸ್ ಮನೆಯಲ್ಲಿ ಕಾಂಗ್ರೆಸ್ ನಾಯಕರ ತಲೆಯಲ್ಲಿ ರಾಜಣ್ಣ ವಿಚಾರ ಸುಳಿದಾಡ್ತಲೇ ಇರುತ್ತೆ. ರಾಹುಲ್ ಗಾಂಧಿ ಮತಗಳತನ ಹೋರಾಟದ ಬಗ್ಗೆ ಮಾತನಾಡಿ ಸಂಪುಟದಿಂದ ತಲೆದಂಡವಾದ ಬಳಿಕ ರಾಜಣ್ಣ ಬಿಜೆಪಿಗೆ ಹೋಗ್ತಾರಾ ಅನ್ನೋ ಚರ್ಚೆ ನಡೀತಿತ್ತು. ಇಂಥ ಹೊತ್ತಲ್ಲೇ ಕಾಂಗ್ರೆಸ್ ಶಾಸಕರೇ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿದ್ದಾರೆ ಅಂತ ಮಾಗಡಿ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ರಾಜಣ್ಣ ಪುತ್ರ ರಾಜೇಂದ್ರ ಅವರೇ ಬಿಜೆಪಿಗೆ ಹೋಗಬಹುದು, ಅದೇ ಸೆಪ್ಟೆಂಬರ್ ಕ್ರಾಂತಿ ಆಗಬಹುದು ಅಂತ ಗುಡುಗಿದ್ದಾರೆ. ಈಗೇನ್ ಮಾಡಕ್ ಹೊಂಟವ್ರೆ, ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕ್ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣ ಅವ್ರ ಮೇಲೆ ಮಾಡ್ತಿದ್ದಾರೆ. ನಾಳೆ ಬೆಳಿಗ್ಗೆ ಇವರೇ ಬಿಜೆಪಿಗೆ ಹೋದ್ರೆ ಆಶ್ಚರ್ಯ ಪಡಂಗಿಲ್ಲ. ಬಿಜೆಪಿಯ ಯಾರ ಜೊತೆ ರಾಜಣ್ಣ ಸಂಪರ್ಕದಲ್ಲಿದ್ದಾರೆ ಅಂತ ತಿಳಿಯಲು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅಂತ ಬಾಲಕೃಷ್ಣ ಹೇಳಿದ್ದಾರೆ. ಇದಕ್ಕೆ ಸೆಪ್ಟೆಂಬರ್ನಲ್ಲಿ ಮಾಡ್ರಪ್ಪ ಅಂತ ರಾಜೇಂದ್ರ ಗುಡುಗಿದ್ದಾರೆ. ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ಎಲ್ಲರೇ. ಈಗ ರಾಜಣ್ಣ ಅವ್ರನ್ನ ಸ್ವಾಗತ ಮಾಡ್ತಾ ಇರೋರು ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ ಗೊತ್ತಾಗ್ಬೇಕಾರೆ. ಯಾರ್ಯಾರ ಜೊತೆ ಮಾತಾಡ್ತಿದ್ದಾರೆ, ಯಾರ್ಯಾರ ಜೊತೆ ಲಿಂಕ್ ಅಲ್ಲಿ ಇದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಏನ್ ಇಲ್ಲಿ ಬಂತಲ್ಲ, ಸೆಪ್ಟೆಂಬರ್ ಈಗ ಆಗ್ತಿದ್ದಂಗೆ ಗೊತ್ತಾಗುತ್ತಲ್ಲ ಕ್ರಾಂತಿ. ನಮ್ಗೆ ಯಾರು ಟಚ್ ಇಲ್ಲ. ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೀನಿ, ಅವರು ಬರಲಿ, ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡಿಸ್ಕೊಳ್ಳೋಣ, ಅವಾಗ ಸತ್ಯಾಂಶ ಹೊರಗಡೆ ಬರುತ್ತೆ. ರಾಜಣ್ಣ ಬೆಂಬಲಿಗರು DKಗೊಂದು ನ್ಯಾಯನ ನಮಗೊಂದು ನ್ಯಾಯನ ಅಂತ ಹೈಕಮಾಂಡ್ ಕದ ತಟ್ಟಲು ರೆಡಿಯಾಗಿದ್ದಾರೆ. ದೆಹಲಿಗೆ 10,000 ಬೆಂಬಲಿಗರು ತೆರಳಿ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸೋ ಮೂಲಕ ಸಚಿವ ಸ್ಥಾನಕ್ಕೆ ಆಗ್ರಹಿಸಲು ಮುಂದಾಗಿದ್ದಾರೆ. ಇಂಥ ಹೊತ್ತಲ್ಲೇ ಬಾಂಬ್ ಸಿಡಿಸಿರೋ ಬಾಲಕೃಷ್ಣ ನಮ್ಮ ನಾಯಕರ ಮೇಲೆ ಗೂಬೆ ಕೂರಿಸಿ ಬಿಜೆಪಿಗೆ ಹೋಗೋ ಯತ್ನ ಅಂದಿದ್ದಾರೆ. ನೀನೇನಾರ ನಮ್ಮ ಪಕ್ಷಕ್ಕೆ ಬರೋದಾದ್ರೆ ಅವ್ರ ಮೇಲೆ ಗೂಬೆ ಕುಣಿಸ್ಬಿಟ್ಟು ಬಾ ಅಂತ ಹೇಳವ್ರೆ. ಈ ಗೂಬೆ ಕುಣಿಸ್ಲಿಕ್ಕೆ ನಮ್ಮ ಹೈಕಮಾಂಡ್ ಮೇಲೆ, ನಮ್ಮ ಪಕ್ಷದ ಮೇಲೆ ಗೂಬೆ ಕುಣಿಸ್ಲಿಕ್ಕೆ ಈ ನಾಟಕ ಆಡ್ತಾ ಇದ್ದಾರೆ. ಈ ತರ ಬಾಲಕೃಷ್ಣ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸ್ಬೇಕು ಅಥವಾ ಏನೋ ನನಗೆ ಸಿಗುತ್ತೆ ಅಥವಾ ಮುಂದೆ ಬೇರೆ ರೀಶಫಲ್ ಅಲ್ಲಿ ಏನಾರು ನನ್ನ ಮಂತ್ರಿಗಿರಿ. ಸಂಚು ಪಿತೂರಿ ರಾಜೀನಾಮೆ ಎಂದ ರಾಜಣ್ಣ ಪುತ್ರ ರಾಜೇಂದ್ರ. DK ಶಿವಕುಮಾರ್ ಕೈವಾಡವಿಲ್ಲ ಎಂದ ಬಾಲಕೃಷ್ಣ. ಎಲ್ಲ ಒಳಗಡೆ ಸಂಚು ಪಿತೂರಿಯಿಂದ ರಾಜಣ್ಣ ಅವ್ರನ್ನ ರಾಜೀನಾಮೆ ಪಡೆದಿದ್ದಾರೆ ಬಿಟ್ರೆ ಏನಾದ್ರು ಇಲಾಖೆಯಲ್ಲಿ ಸಮಸ್ಯೆ ಇದೆಯಾ? ಅವರು ಹೈಕಮಾಂಡ್ ವಿರುದ್ಧ ಮಾತಾಡಿದಂತ ರೀತಿಯನ್ನ ನೋಡಿ ಹೈಕಮಾಂಡ್ ನಿಂದ ಬಂದಂತ ಆಧಾರದ ಮೇಲೆ ಅವ್ರನ್ನ ತೆಗೆದಾಕಿದ್ದೇ ವಿನ DK ಶಿವಕುಮಾರ್ ಅವರ ಕೈವಾಡ ಯಾವುದೂ ಇಲ್ಲ. ತೆವಲಿಗೆ ಮಾತನಾಡಿ ಅಧಿಕಾರ ಕಳೆದುಕೊಂಡವರು ಯಾರು? ರಾಜಣ್ಣ ಪುತ್ರನ ವಿರುದ್ಧ ಶಾಸಕ ಬಾಲಕೃಷ್ಣ ವಾಗ್ದಾಳಿ. ತೆವಲಿಗೆ ಮಾತನಾಡಿ ಅಧಿಕಾರ ಕಳೆದುಕೊಂಡವರು ಯಾರು ಅಂತ ರಾಜಣ್ಣ ವಿರುದ್ಧ ಗುಡುಗಿದ ಬಾಲಕೃಷ್ಣ RSS ಗೀತೆ ಹಾಡಿದ್ದಕ್ಕೆ DK ಕ್ಷಮೆ ಕೇಳಿದ್ದಾಯ್ತು ಅಂದ್ರು. ಅವರು ಬಹುಶಃ ಇರೋ ಬೇರೆ ಮಂತ್ರಿಗಳು ಯಾರು ಮಾತಾಡ್ತಿರ್ಲಿಲ್ಲ, ರಾಜಣ್ಣ ಅವರೇ ಮಾತಾಡ್ತಾ ಇದ್ರು. ತೆವಲಿಗೆ ಮಾತಾಡಿದವ್ರು ಅಧಿಕಾರ ಕಳ್ಕೊಂಡವ್ರು ನಾನಾ? RSS ಗೀತೆ ಆಡಿದ್ದು ಆಯ್ತು, ಅದಕ್ಕೆ ಕ್ಷಮೆ ಕೇಳಿದ್ದು ಆಯ್ತು, ಕಾರ್ಯಕರ್ತರಿಗೆ ನೋವಾಗಿದೆ ಕ್ಷಮೆ ಕೇಳಿದ್ದೀವಿ ಅಂತ ದೊಡ್ಡತನ ಮೆರೆದಿದ್ದು ಆಯ್ತು ಉಪಮುಖ್ಯಮಂತ್ರಿಗಳು, ಆಯ್ತಲ್ಲ. ಬಾಲಕೃಷ್ಣ ಮತ್ತು ರಾಜಣ್ಣ ಪುತ್ರನ ನಡುವೆ ಫೈಟ್ ಶುರುವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬಿಜೆಪಿ MLC CT ರವಿ, ಬಾಲಕೃಷ್ಣ ಮೂಲತಃ ಬಿಜೆಪಿಯವರು, ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರು ಹಿ ವಾಸ್ ಬಿಜೆಪಿ ಮ್ಯಾನ್, ನಮ್ಮ ಪಾರ್ಟಿಲೇ ಇದ್ರು ಮತ್ತು ನಮ್ಮ ಜೊತೆನಲ್ಲಿ ಈಗಲೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಬಾಲಕೃಷ್ಣ ಹೇಳಿಕೆ ಬೆನ್ನಲ್ಲೇ ರಾಜಣ್ಣ ಕೈಕಟ್ಟಿ ಕೂತಿಲ್ಲ ಅನ್ನೋದು ಸ್ಪಷ್ಟ. ರಾಜಣ್ಣ ಬೆನ್ನಿಗೆ ನಿಂತಿರೋ ST ಸಮುದಾಯದ ಸ್ವಾಮೀಜಿಗಳು ಈಗಾಗಲೇ ಒಂದು ಸುತ್ತಿನ ಚರ್ಚೆ ನಡೆಸಿದ್ದಾರೆ. ವಾಲ್ಮೀಕಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸ್ವಾಮೀಜಿಗಳ ನಿಯೋಗ ಬಂದು ದೆಹಲಿಗೆ ತೆರಳಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡೋ ಸಾಧ್ಯತೆ ಇದೆ. ರಾಮನಗರದಿಂದ ಪ್ರಶಾಂತ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.